ಹಾರ್ಮುಜ್ ಜಲಸಂಧಿ ಮೇಲೆ ಸಂಪೂರ್ಣ ನಿಯಂತ್ರಣ ಘೋಷಣೆ ಮಾಡಿದ್ದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ಜಲಸಂಧಿ ದಾಟುವ ವಾಣಿಜ್ಯ ಹಡಗುಗಳಿಗೆ 20% ಟೋಲ್ ವಿಧಿಸುವುದಾಗಿ ಹೇಳಿದ್ರು. ಆದರೆ ಹೀಗೆ ಹೇಳಿದ 24 ಗಂಟೆಗಳಲ್ಲೇ ತಮ್ಮ ಟೋಲ್ ನಿರ್ಧಾರ ಹಿಂಪಡೆಯಲು ಸಿದ್ಧ ಅಂತ ಯೂ-ಟರ್ನ್ ಹೊಡೆದಿದ್ದಾರೆ. ವಿವಿಧ ಗಲ್ಫ್ ರಾಷ್ಟ್ರಗಳು ಅಮೆರಿಕದೊಂದಿಗೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಲಿದ್ದು, ಇದಕ್ಕಾಗಿ 20% ಟೋಲ್ ಯೋಜನೆ ಕೈಬಿಡುತ್ತಾ ಇರೋದಾಗಿ ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಹಾರ್ಮುಜ್ ಜಲಸಂಧಿಯ ಮೂಲಕ ಸಾಗುವ ಸರಕುಗಳ ಮೇಲೆ 20% ಸುಂಕವನ್ನು ವಿಧಿಸುವ ತಮ್ಮ ಹಿಂದಿನ ಯೋಜನೆಯನ್ನು ಬದಲಾಯಿಸುವುದಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಿಸಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳು ಅಮೆರಿಕದೊಂದಿಗೆ ಮಾಡಿಕೊಳ್ಳುವ ಹೂಡಿಕೆ ಮತ್ತು ವ್ಯಾಪಾರ ಒಪ್ಪಂದಗಳ ಮೇಲೆ ಬದಲಾವಣೆ ನಿರ್ಧಾರವಾಗಲಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಮಧ್ಯಪ್ರಾಚ್ಯ ನಾಯಕತ್ವದೊಂದಿಗಿನ ಹೆಚ್ಚು ಉತ್ಪಾದಕ ಸಂಭಾಷಣೆಗಳ ಆಧಾರದ ಮೇಲೆ ನಾನು 20% ಯುನೈಟೆಡ್ ಸ್ಟೇಟ್ಸ್ ಮರುಪಾವತಿ ಶುಲ್ಕವನ್ನು ವಿವಿಧ ಗಲ್ಫ್ ರಾಷ್ಟ್ರಗಳು ಅಮೆರಿಕದೊಂದಿಗೆ ಮಾಡಿಕೊಳ್ಳುವ ವ್ಯಾಪಾರ ಮತ್ತು ಹೂಡಿಕೆ ಒಪ್ಪಂದಗಳೊಂದಿಗೆ ಬದಲಾಯಿಸಲು ನಿರ್ಧರಿಸಿದ್ದೇನೆ ಅಂತ ಹೇಳಿದ್ದಾರೆ. ಹಾರ್ಮುಜ್ ಜಲಸಂಧಿ US ಟೋಲ್ ನಿರ್ಧಾರ ಪ್ರಕಟಿಸಿದ್ದ ಡೊನಾಲ್ಡ್ ಟ್ರಂಪ್ ಈಗ ಚಿಟಿಕೆ ಹೊಡೆಯುವಷ್ಟರಲ್ಲಿ ತಮ್ಮ ನಿರ್ಧಾರವನ್ನು ಬದಲಾಯಿಸಿದ್ದಾರೆ. ಇದಕ್ಕೆ ಅವರು ಅಮೆರಿಕದೊಂದಿಗಿನ ಮಧ್ಯಪ್ರಾಚ್ಯಗಳ ಹೊಸ ವ್ಯಾಪಾರ ಒಪ್ಪಂದಗಳನ್ನು ಕಾರಣವಾಗಿ ನೀಡಿದ್ದಾರೆ. ಹೂಡಿಕೆಗಳು ಬೃಹತ್ ಆಗಿರುತ್ತವೆ. ಒಪ್ಪಂದಗಳು ಮಧ್ಯಪ್ರಾಚ್ಯ ದೇಶಗಳು ಮತ್ತು ಅವುಗಳ ಭವಿಷ್ಯಕ್ಕೆ ಸಾಧಾರಣವಾಗಿ ಉತ್ತಮವಾಗಿದೆ ಅಂತ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅಮೆರಿಕದ ಅಧ್ಯಕ್ಷರು ಕಾರ್ಖಾನೆಗಳು, ಘಟಕಗಳು ಮತ್ತು ಯಂತ್ರೋಪಕರಣಗಳು ಐತಿಹಾಸಿಕ ಮಟ್ಟದಲ್ಲಿ ಅಮೆರಿಕಕ್ಕೆ ಹರಿದು ಬರಲಿವೆ ಅಂತ ಭರವಸೆ ವ್ಯಕ್ತಪಡಿಸಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರದೊಂದಿಗಿನ ಹೂಡಿಕೆ ಮತ್ತು ವ್ಯಾಪಾರ ಒಪ್ಪಂದಗಳು ಅಮೆರಿಕದಲ್ಲಿ ಉತ್ತಮ ವೇತನದ ಉದ್ಯೋಗದ ಸೃಷ್ಟಿಗೆ ನೆರವಾಗಲಿದೆ ಅಂತ ಟ್ರಂಪ್ ಪ್ರತಿಪಾದಿಸಿದ್ದಾರೆ. ಹೋರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗುವ ಎಲ್ಲ ಸರಕುಗಳ ಮೇಲೆ 20% ಶುಲ್ಕ ವಿಧಿಸುವ ಟ್ರಂಪ್ ಅವರ ಈ ಹಿಂದಿನ ಯೋಜನೆಗೆ ಇರಾನ್ ತಿರುಗೇಟು ನೀಡಿತ್ತು. ಈ ಕುರಿತು ಪ್ರತಿಕ್ರಿಯಿಸಿರುವ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಗ್ಜಿ, ಹಾರ್ಮುಜ್ ಜಲಸಂಧಿಯ ನಿಜವಾದ ರಕ್ಷಕ ಇರಾನ್ ಹೊರತು ಅಮೆರಿಕ ಅಲ್ಲ ಅಂತ ಗುಡುಗಿದ್ರು. ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿರುವ ಅಬ್ಬಾಸ್ ಅರಾಗ್ಜಿ, ಅಮೆರಿಕ ಅಧ್ಯಕ್ಷರು ಹೇಳಿದ್ದು ಸಂಪೂರ್ಣವಾಗಿ ಸರಿ. ಹಾರ್ಮುಜ್ ಜಲಸಂಧಿಯ ಮೂಲಕ ವಾಣಿಜ್ಯ ಹಡಗುಗಳ ಸುರಕ್ಷತೆ ಮತ್ತು ಸುರಕ್ಷಿತ ಮಾರ್ಗವನ್ನು ಯಾರು ಒದಗಿಸ್ತಾರೋ ಅವರಿಗೆ ಈ ಸೇವೆಗೆ ಪರಿಹಾರ ದೊರೆಯಬೇಕು. ಯಾವಾಗಲೂ ಇರಾನ್ ಹಾರ್ಮುಜ್ ಜಲಸಂಧಿಯ ರಕ್ಷಕನ ಪಾತ್ರ ನಿರ್ವಹಿಸುತ್ತಾ ಬಂದಿದೆ ಮತ್ತು ಶಾಶ್ವತವಾಗಿ ನಿರ್ವಹಿಸಲಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ.